ನಿನ್ನ ಖುಷಿ ಆಗ್ತಾ ಇದೆ ಸರ್, ಪರೀಕ್ಷೆ ಹತ್ರ ಬರ್ತಾ ಇದೆ, ಪ್ರಮುಖವಾದ ಪ್ರಶ್ನೆಗಳನ್ನು ಕಳುಹಿಸಿಕೊಡಿ. ಸುಮಾರು 900 ಜನ ವಿದ್ಯಾರ್ಥಿಗಳು ವೀಕ್ಷಣೆಯನ್ನು ವಿಶ್ಲೇಷಣೆ ನೋಡಿದಾಗ ಅವರ ಬೇಡಿಕೆಗಳಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕಳಿಸಿಕೊಡಿ, ಪಟ್ಟಿ ಮಾಡಿಕೊಡಿ ಸರ್, ನಾವು ಓದ್ಕೊಳ್ತೀವಿ. ಅದರಲ್ಲಿ ಸಿಂಚನ ಅನ್ನೋ ಒಬ್ಬ ವಿದ್ಯಾರ್ಥಿ ಹೆಸರನ್ನು ನಾನು ಹೇಳಲಿಕ್ಕೆ ಬೇಕಾಗ್ತದೆ. ವಿದ್ಯಾರ್ಥಿನಿ. ಈಗ 3 ಅಂಕದ ಪ್ರಶ್ನೆಗಳನ್ನು ಇದು ಅಭ್ಯಾಸಕ್ಕಾಗಿ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಭಾರತದಲ್ಲಿ ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದಾದ ಪರಿಣಾಮಗಳೇನು? ಅಥವಾ ದೋಂಡಿಯಾಬಾಗ್ ಆಂಗ್ಲರ ವಿರುದ್ಧ ದಂಗೆ ಏಳಲು ಕಾರಣವಾದ ಸನ್ನಿವೇಶಗಳೇನು? ಶ್ರೀ ನಾರಾಯಣ ಗುರುರವರನ್ನು ಒಬ್ಬ ಪ್ರಮುಖ ಸಾಮಾಜಿಕ ಸುಧಾರಕ ಎಂದು ಪರಿಗಣಿಸಲಾಗಿದೆ. 1857 ದಂಗೆ ವಿಫಲತೆಗೆ ಕಾರಣಗಳೇನು? ಭ್ರಷ್ಟಾಚಾರ ನಿರ್ಮೂಲನೆಗೆ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ? ಭಾರತದಲ್ಲಿನ ಸಾಮಾಜಿಕ ಸ್ತರ ವಿನ್ಯಾಸವು ಇತರ ದೇಶಗಳಿಗಿಂತ ಹೇಗೆ ಭಿನ್ನವಾಗಿದೆ? ಆರ್ಥಿಕಾಭಿವೃದ್ಧಿಯಲ್ಲಿ ಸಾರಿಗೆಯು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ, ಸ್ಪಷ್ಟೀಕರಿಸಿ. ಕೈಗಾರಿಕೆಗಳು ಆರ್ಥಿಕಾಭಿವೃದ್ಧಿಗೆ ಬಹುಮುಖ್ಯವಾದದ್ದು, ಸ್ಪಷ್ಟೀಕರಿಸಿ. ಭೂಕುಸಿತಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಹೇಗೆ ಸಹಾಯಕವಾಗಿದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಮುಖ ಕಾರ್ಯಗಳೇನು? ನಿಶ್ಚಿತ ಠೇವಣಿ ಖಾತೆ ಆವರ್ತ ಠೇವಣಿ ಖಾತೆಯಿಂದ ಹೇಗೆ ಭಿನ್ನವಾಗಿದೆ? ಉದ್ಯಮಗಾರಿಕೆಯಿಂದ ಹೇಗೆ ಭಿನ್ನವಾಗಿದೆ? ಇಲ್ಲಿ 10 ಪ್ರಶ್ನೆಗಳಿದ್ದಾವೆ, ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಮತ್ತೆ ಪ್ರಮುಖವಾದ ಪ್ರಶ್ನೆಗಳನ್ನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ. ರೈತವಾರಿ ಪದ್ಧತಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಅಥವಾ ಹೈದರ್ ಅಲಿ ಅಧಿಕಾರಕ್ಕೆ ಬಂದದ್ದನ್ನು ವಿವರಿಸಿ. ಹತ್ತಿಗಿರಣಿಗಳು ಸ್ಥಾನೀಕರಣದ ಮೇಲೆ ಪ್ರಭಾವ ಅಂಶಗಳಾದವು. ಪ್ರವಾಹಕ್ಕೆ ಕಾರಣಗಳೇನು? ರಾಷ್ಟ್ರದ ಆರ್ಥಿಕ ಬಿಕ್ಕಟ್ಟುಗಳನ್ನು ಪರಿಹರಿಸಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗೆ ಸಹಾಯ ಮಾಡುತ್ತದೆ? ಸಾರ್ವಜನಿಕ ಖರ್ಚಿನ ಗುರಿಗಳನ್ನು ವಿವರಿಸಿ. ಉದ್ಯಮಿಯ ಗುಣಲಕ್ಷಣಗಳನ್ನು ತಿಳಿಸಿ. ಜಾಗತೀಕರಣದ ಅನುಕೂಲಗಳನ್ನು ತಿಳಿಸಿ. ಭಾರತ ತನ್ನದೇ ಆದ ವಿದೇಶಾಂಗ ನೀತಿ ಹೊಂದಿದೆ ಹೇಗೆ? ಸಂಘಟಿತ ಕಾರ್ಮಿಕ ವಲಯವು ಅಸಂಘಟಿತ ಕಾರ್ಮಿಕ ವಲಯಗಳಿಗಿಂತ ಹೇಗೆ ಭಿನ್ನವಾಗಿದೆ? ಅನಿ ಬೆಸೆಂಟ್ ರವರನ್ನು ಭಾರತೀಯ ಇತಿಹಾಸದಲ್ಲಿ ಮರೆಯಲಾಗದ ಮಹಿಳೆ ಎನ್ನಲಾಗಿದೆ ಏಕೆ? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷ್ ಆಡಳಿತ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದು, ಸ್ಪಷ್ಟೀಕರಿಸಿ. ರಾಷ್ಟ್ರ ಆರ್ಥಿಕ ಬೆಳವಣಿಗೆಯಲ್ಲಿ ರಸ್ತೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಹೇಗೆ? ಸ್ಪಷ್ಟೀಕರಿಸಿ. ಸಹಾಯಕ ಸೇನೆ ಪದ್ಧತಿಯ ದೇಶೀಯ ದೊರೆಗಳನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸುತ್ತೆ ಹೇಗೆ? ರೆಗ್ಯುಲೇಟಿಂಗ್ ಕಾಯ್ದೆಯು ಕಂಪನಿಯ ಆಡಳಿತದಲ್ಲಿ ತಂದಂಥ ಸುಧಾರಣೆಗಳೇನು? 4ನೇ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿತು, ವಿಮರ್ಶಿಸಿ. ರಷ್ಯಾದಲ್ಲಿ ನಡೆದ ಅಕ್ಟೋಬರ್ ಕ್ರಾಂತಿಯ ತಂದ ಬದಲಾವಣೆಗಳೇನು? ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ? ಶೈಕ್ಷಣಿಕ ಸಮಾನತೆಯನ್ನು ಸ್ಥಾಪಿಸಲು ನಮ್ಮ ಸರ್ಕಾರವು ಕೈಗೊಂಡ ಕ್ರಮಗಳನ್ನು ವಿವರಿಸಿ. ಭಾರತದ ಸಾಗರ ಜಲ ಸಾರಿಗೆಗೆ ಪೂರಕವಾಗಿರುವ ಅಂಶಗಳಾವವು? ಕೆಂಪು ಮಣ್ಣಿನ ಲಕ್ಷಣಗಳಾವವು? ಭೂಕಂಪನದಂತಹ ನೈಸರ್ಗಿಕ ವಿಪತ್ತು ಸಂಭವಿಸಿದಾಗ ಕೈಗೊಳ್ಳಬೇಕಾದ ಪರಿಹಾರ ಕ್ರಮಗಳೇನು? ಗ್ರಾಮೀಣಾಭಿವೃದ್ಧಿಗೆ ಕೈಗೊಳ್ಳಬಹುದಾದ ಕ್ರಮಗಳಾವವು? ಸರ್ಕಾರದ ದೈನಂದಿನ ವ್ಯವಹಾರದಲ್ಲಿ ಭಾರತ ರಿಸರ್ವ್ ಬ್ಯಾಂಕ್ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತದೆ? ಉದ್ಯಮಿಯ ಕಾರ್ಯಗಳಾವವು? ಬ್ಯಾಂಕಿನ ಕಾರ್ಯಗಳಾವವು? ನೋಡಿ, ಒಂದೇ ಪಾಠದಲ್ಲಿ ಅನಾರಿತ ಪ್ರಶ್ನೆಗಳು ನಮ್ಮ ಎದುರಿಗೆ ಉದ್ಭವವಾಗ್ತದೆ. ಉದ್ಯಮಿ ಎಂದರೇನು? ಉದ್ಯಮಿ ಹೇಗೆ ಭಿನ್ನವಾಗಿರುತ್ತಾನೆ? ಉದ್ಯಮಿಯ ಕಾರಣಗಳೇನು? ಉದ್ಯಮಿ ಹೊಂದಿರುವಂಥ ಕುಶಲ ಲಕ್ಷಣಗಳಾವವು? ಹೀಗೆ ಉದ್ಯಮಿ ಒಂದು ಘಟಕವನ್ನು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ 1 ಅಂಕ 2 ಅಂಕ 3 ಅಂಕಕ್ಕೆ ಅದು ಬಂದೇ ಬರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆ ವಿಶ್ಲೇಷಿಸಿ. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಸರಮಾಲೆ ಚಿತ್ರಿಸಲು ಕಾರಣವೇನು? ಪ್ರಾಚೀನ ಮತ್ತು ಮಧ್ಯಕಾಲೀನ ಸಾಮಾಜಿಕ ಸುಧಾರಣಾ ಚಳವಳಿಗಿಂತ ಬ್ರಿಟಿಷ್ ವಸಾಹತು ಕಾಲಘಟ್ಟದ ಚಳವಳಿಗಳು ಹೇಗೆ ಭಿನ್ನವಾಗಿದೆ? ಚೀನಾ ಕ್ರಾಂತಿಯ ನಂತರ ಚೀನಾ ಹೇಗೆ ಅಭಿವೃದ್ಧಿಗೊಂಡಿತು?
ಭಾರತ ವಿದೇಶಾಂಗ ನೀತಿಯ ಉದ್ದೇಶಗಳು ಅಥವಾ ಗುರಿಗಳು ಯಾವುವು? ದೊಂಬಿ ಒಂದು ಸಾಮಾಜಿಕ ಘಟಕವಾಗಿದೆ ಹೇಗೆ? ಮಣ್ಣಿನ ಸವೆತಕ್ಕೆ ಕಾರಣಗಳೇನು? ಮ್ಯಾಂಗ್ರೋವ್ ಕಾಡುಗಳು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳಿಗಿಂತ ಭಿನ್ನವಾಗಿದೆ ಹೇಗೆ? ಮುಂಗಾರು ಬೆಳೆ ಋತು ಹಿಂಗಾರು ಬೆಳೆ ಋತುಗಿಂತ ಭಿನ್ನವಾಗಿದೆ ಹೇಗೆ? ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯುತ್ತಾರೆ ಏಕೆ? ಸರ್ಕಾರವು ತೆರಿಗೆಗಳನ್ನು ಹೊರತುಪಡಿಸಿ ಇತರ ಮೂಲಗಳಿಂದ ವರಮಾನವನ್ನು ಹೇಗೆ ಗಳಿಸುತ್ತದೆ? ಗ್ರಾಹಕ ಹಕ್ಕುಗಳ ಸಂರಕ್ಷಣೆಯಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆ 86ರ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ? ಇದು ಸಮಾಜ ವಿಜ್ಞಾನದ ಪ್ರಶ್ನಕೋಟಿ ಅಂತ ಇಟ್ಕೋಬೋದು. ಇವಾಗ ಪ್ರಶ್ನೆಗಳನ್ನ ನೋಡ್ಕೊಳ್ತಾ ನಿಮ್ಮ ನೋಟ್ಗಳಲ್ಲಿ ಮಾರ್ಕ್ ಮಾಡಿಕೊಂಡು ಅಭ್ಯಾಸ ಮಾಡಿದರೆ ಎಷ್ಟು ಪ್ರಶ್ನೆ ನಿಮಗೆ 30 ಮಾರ್ಕ್ಸ್ ಅಂತೂ ಲಭ್ಯ ಇದೆ. ಪ್ಲಾಸ್ಟಿಕ್ ಕದನದ ಪರಿಣಾಮಗಳನ್ನು ವಿವರಿಸಿ. ಸಿಖ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲು ಆಂಗ್ಲೋ ಸಿಖ್ ಯುದ್ಧಗಳು ಬ್ರಿಟಿಷರಿಗೆ ಹೇಗೆ ಸಹಾಯಕವಾದವು? ಬ್ರಿಟಿಷರ ಕಂದಾಯ ನೀತಿಯ ಭಾರತೀಯ ಕೃಷಿ ಕ್ಷೇತ್ರವನ್ನು ಸಂಕಷ್ಟಕ್ಕೀಡು ಮಾಡಿದವು ಹೇಗೆ? ಬಂಗಾಳದ ವಿಭಜನೆಯು ಭಾರತ ಸ್ವತಂತ್ರ ಹೋರಾಟ ತೀವ್ರತೆಯ ಕುಗ್ಗಿಸುವ ಬ್ರಿಟಿಷ್ ತಂತ್ರವಾಗಿತ್ತು. ಈ ಹೇಳಿಕೆಯನ್ನು ವಿಮರ್ಶಿಸಿ. ವಿಶ್ವಸಂಸ್ಥೆಯ ದೇಹೋದ್ದೇಶಗಳಾವವು? ವಿಶ್ವಸಂಸ್ಥೆಯ ಗುರಿಗಳಾವವು? ವಿಶ್ವಸಂಸ್ಥೆಯ ಹೊಂದಿರುವ ವಿಶೇಷ ಹಕ್ಕು ಯಾವುದು? ಭದ್ರತಾ ಸಂಸ್ಥೆಯ ಕಾರ್ಯಗಳೇನು? ವಿಶ್ವಸಂಸ್ಥೆ ಮೇಲೆ 4 ಅಂಕಕ್ಕೆ 3 ಅಂಕಕ್ಕೆ ಪ್ರಶ್ನೆ ಮಾತ್ರ ಬಂದೇ ಬರ್ತದೆ. ಇದು ನಮ್ಮ ಕ್ರಿಕೆಟಲ್ಲಿ ನೋಬಾಲ್ ಇದ್ದ ಹಾಗೆ ಈ ಗಾಟಕೊಂಡು ಚೆನ್ನಾಗಿ ನೀವು ಓದ್ಕೋಬೇಕು. ಇಂಥ ಪ್ರಶ್ನೆ ಮೊದಲು ಅಭ್ಯಾಸ ಮಾಡ್ಕೊಳ್ಳಿ. ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿ ಸಮರ್ಥಿಸಿ. ಮಹಿಳೆಯರ ಬಗ್ಗೆ ಇದು ಗ್ಯಾರಂಟಿ ಬರ್ತದೆ, ಇದು ಓದ್ಕೋಬೇಕು. ತುಂಬ ವರ್ಷಗಳ ಕಾಲ ಪ್ರಶ್ನೆ ಬರ್ತಾ ಹೋಗ್ತಾ ಇದೆ. ಗ್ರಾಮೀಣ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಹೇಗೆ ಹೇಳಿರಿ? ಜಾಗತೀಕರಣದಿಂದ ಉಂಟಾಗಿರುವ ಸಕಾರಾತ್ಮಕ ಪರಿಣಾಮಗಳೇನು? ಬ್ಯಾಂಕ್ ಖಾತೆ ಹೊಂದುವುದರಿಂದ ಆಗುವ ಪ್ರಯೋಜನಗಳನ್ನು. ಬ್ಯಾಂಕ್ ವಿಷಯ ಬಂದಾಗ ಬ್ಯಾಂಕ್ ಎಂದರೇನು? ಬ್ಯಾಂಕೋ ಎಂದರೇನು? ಬ್ಯಾಂಕಿನ ಕಾರ್ಯಗಳೇನು? ಬ್ಯಾಂಕಿನ ಗುಣಲಕ್ಷಣಗಳೇನು? ಬ್ಯಾಂಕಿಂದ ಆಗುವ ಕಾರ್ಯಗಳೇನು? ಉದ್ದೇಶಗಳೇನು? ಇವೆಲ್ಲ ಈ ಪಾಠದಲ್ಲಿ 1, 2, 3, 4 ಅಂಕಕ್ಕೆ ಬಂದು ಬರ್ತದೆ. ಸತತ ಶ್ರಮ ಸಾಧನೆ ಹಾದಿಗೆ ನಾಂದಿ. ಹಾಗಾಗಿ ಮಕ್ಕಳು ದಿನನಿತ್ಯ ಪ್ರತಿ ಪಾಠದ ಅಂದರೆ ಸಮಾಜ ವಿಜ್ಞಾನ ಒಂದೇ ಅಲ್ಲ, ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ಸಮಾಜ ಹೀಗೆ 6 ವಿಷಯಗಳಲ್ಲಿ ಪ್ರತಿದಿನ ಪ್ರಮುಖ ಪ್ರಶ್ನೆಗಳನ್ನ ಕೋಟ್ ಮಾಡ್ತಾ ಓದ್ಕೊಳ್ತಾ ಹೋದರೆ ಯಾವ ಪರೀಕ್ಷೆ ಅನ್ನೋ ಭಯ ಅವ್ರಿಗೆ ಇರಲ್ಲ. ಅದೇನು ನಾವು ಅಂತೀವಲ್ಲ, ಪ್ರಥಮ ಶ್ರೇಣಿ, ರಾಜ್ಯ ಮಟ್ಟದ ಪ್ರಥಮ ಶ್ರೇಣಿ, ಅದು ಮನೆ ಬಾಗಿಲಲ್ಲೇ ನಾನು ಬರ್ತೇನೆ ಕರ್ಕೊಳ್ಳಿ ಅಂತ ಹೇಳ್ತಾ ಇರ್ತದೆ. ಐಗರ ಚಳವಳಿಯ ಉದ್ದೇಶಗಳನ್ನು ವಿಶ್ಲೇಷಿಸಿ. 1857 ದಂಗೆ ಆರಂಭಕ್ಕೆ ಬ್ಯಾರಕ್ಪುರ್ ಹೇಗೆ ಕಾರಣವಾಯಿತು? ಬ್ಯಾರಕ್ಪುರ್ ದಂಗೆ ಎಂದರೇನು? ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು. ಈ ಹೇಳಿಕೆಯನ್ನು ಸಮರ್ಥಿಸಿ. ಭಾರತವನ್ನು ವಿಶ್ವದ ಪ್ರಭಾವಶಾಲಿ ರಾಷ್ಟ್ರಗಳಲ್ಲಿ ಒಂದು ಎಂದು ಪರಿಗಣಿಸಿದ ಏಕೆ? ಮಕ್ಕಳ ದುಡಿಮೆ ಹಲವು ದುಷ್ಪರಿಣಾಮಗಳನ್ನು ಹುಟ್ಟುಹಾಕುತ್ತದೆ. ಭಾರತದಲ್ಲಿ ಅರಣ್ಯನಾಶ ಕಾರಣ ಪಟ್ಟಿ ಮಾಡಿ. ನೈಸರ್ಗಿಕ ವಿಪತ್ತುಗಳನ್ನು ಪಟ್ಟಿ ಮಾಡಿರಿ. ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಆಧರಿಸಿ ರಸ್ತೆಗಳ ವಿವಿಧ ಪ್ರಕಾರ ಹೆಸರಿಸಿ. ಸಾರ್ವಜನಿಕ ಹಣಕಾಸಿನ ಮಹತ್ವವು ಸಂಕ್ಷಿಪ್ತವಾಗಿ ಬರೆಸಿ. ಕಾಗದ ಹಣವು ಶಾಸನಬದ್ಧ ಹಣವಾಗಿ ಹೇಗೆ ಪರಿವರ್ತನೆಯಾಯಿತು? ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ದಿಮೆಯ ಪಾತ್ರವೇನು? ವ್ಯಾಪಾರಿಯಿಂದ ಮೋಸ ಹೋದ ಒಬ್ಬ ಗ್ರಾಹಕನು ಪರಿಹಾರ ಪಡೆದುಕೊಳ್ಳಲು ಮಾಡಿಕೊಳ್ಳಬೇಕಾದ ಪೂರ್ವ ಸಿದ್ಧತೆಗಳೇನು? ಸಹಾಯಕ ಸೇನೆ ಪದ್ಧತಿ ಎಂದರೇನು? ಸಹಾಯಕ ಸೇನೆ ಪದ್ಧತಿಯಲ್ಲಿ ಸಹಾಯಕ ಸೇನೆ ಪದ್ಧತಿ ಎಂದರೇನು? ಸಹಾಯಕ ಸೇನೆ ಪದ್ಧತಿ ಜಾಗದವನು ಯಾರು? ಮೊದಲು ಎಲ್ಲಿ ಸೇರ್ತರಲಾಯಿತು? ಸಹಾಯಕ ಸೇನೆ ಪದ್ಧತಿಯ ಉದ್ದೇಶಗಳೇನು? ಸಹಾಯಕ ಸೇನೆ ಪದ್ಧತಿಯಿಂದ ಬ್ರಿಟಿಷರು ವಶಪಡಿಸಿದ ಪ್ರದೇಶಗಳಾವವು? ಈ ಒಂದು ಪದವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ ಆದರೆ ಪರೀಕ್ಷೆಗೆ ನಿಮಗೆ 1 ಅಂಕ, 2 ಅಂಕ, 3 ಅಂಕ ಬಂದೇ ಬರ್ತದೆ. ಇದು ಪ್ರತಿ ವರ್ಷ ಕೆಲವೊಂದು ಸಾಮಾನ್ಯ ಪ್ರಶ್ನೆಗಳಾಗಿಬಿಟ್ಟಿವೆ. 1919 ಭಾರತ ಸರ್ಕಾರ ಕಾಯ್ದೆ ಭಾರತದಲ್ಲಿ ತಂದ ಆಡಳಿತ ಬದಲಾವಣೆಗಳೇನು? ಮೆಂಡೋಸ್ ಟೇಲರ್ ಸುರಪುರ ಸಂಸ್ಥಾಪನೆ ಕೈಗೊಂಡ ಸುಧಾರಣೆಗಳಾವವು? ಬಂಗಾಳ ವಿಭಜನೆ ಭಾರತ ಸ್ವದೇಶಿ ಚಳುವಳಿಯನ್ನು ಉಗಮ ಕಾರಣವಾಯಿತು ಹೇಗೆ? ಸ್ವತಂತ್ರ ನಂತರ ಭಾರತ ಅಸ್ಪೃಶ್ಯತೆ ನಿವಾರಣೆ ಹೇಗೆ ಶ್ರಮಿಸುತ್ತದೆ? ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ಪ್ರಕಾರಗಳಾವವು? ಕೆಂಪು ಮಣ್ಣು ಎಂದರೇನು? ಕಪ್ಪು ಮಣ್ಣು ಎಂದರೇನು? ಕಪ್ಪು ಮಣ್ಣಿನ ಲಕ್ಷಣಗಳಾವವು? ಮಿಶ್ರ ಬೇಸಾಯ ಎಂದರೇನು? ಭಾರತದಲ್ಲಿ ಕಂಡುಬರುವ ವಿವಿಧ ಪ್ರಕಾರ ಅರಣ್ಯಗಳನ್ನು ತಿಳಿಸಿ. ಹಣದ ಪ್ರಾಥಮಿಕ ಪೂರಕ ಕಾರ್ಯಗಳೇನು? ಬ್ಯಾಂಕಿನ ಗುಣಲಕ್ಷಣಗಳೇನು? ಉದ್ಯಮಿಯ ಗುಣಲಕ್ಷಣಗಳೇನು? ಮಕ್ಕಳೇ, ಯಾವುದೇ ಪ್ರಶ್ನೆ ಅಭ್ಯಾಸ ಮಾಡುವಾಗ
ಇದು ಏನಪ್ಪ ಹೇಗಪ್ಪ ಓದ್ಕೊಳ್ಬೇಕು ಅಂತ ಆಶ್ಚರ್ಯ ಪಡಬೇಡಿ. ನಿಮಗೆ ಆಶ್ಚರ್ಯ ಪಟ್ಟಿದ್ದೆ ಆದರೆ ಅದು ದೂರ ಉಳಿತೈತೆ, ನೀವು ದೂರ ಆಗಿಬಿಡ್ತೀರಾ. ಹಾಗಾಗಿ ಇದು ಏನು ಅಂತ ನೀವು ಅದ್ರ ಒಳಗಡೆ ಏನಾದರೂ ಎಣಿಕೆ ನೋಡಿದ್ದೆ ಆದರೆ ಅದು ನಿಮಗೆ ಸುಲಭವಾಗ್ತದೆ. ಅಲ್ಲಿಗೆ ನೀವೇ ಏನು ನಾವು ಹೇಳ್ತಿಲ್ಲ ಕ್ರಿಕೆಟ್ ರಂಗದಲ್ಲಿ 4, 6 ಹಿಂಗೆ ನಾಟ್ ಔಟ್ ಆಗ್ಬೇಕು. ನಾವು ಯಾವಾಗೂ ಏನೇ ಅವ್ರು ಕೇಳ್ತಾ ಇರಲಿ ಉತ್ತರ ನಾವು ಹೇಳ್ತಾ ಹೋಗ್ತಾ ಇರಬೇಕು. ನಾವು ಯಾವಾಗೂ ಕೇಳುವವರನ್ನೇ ಬೋಲ್ಡ್ ಮಾಡಿರಬೇಕು ಅನ್ನೋದು ನನ್ನ ಆಸೆ. ನಾನು ಬಂದದ್ದು ಹಾಗೆ ಮೊದಲಿಂದ. ಬಕ್ಸರ್ ಕದನವು ಬ್ರಿಟಿಷರನ್ನು ಬಂಗಾಳ, ಬಿಹಾರ, ಒರಿಸ್ಸಾದ ನಿಜವಾದ ಒಡೆಯರನ್ನು ದೃಢೀಕೃತಿಯಾಗಿ ಕಾಯಂ ಜಮೀನಿನ ಪದ್ಧತಿ ಲಕ್ಷಣಗಳೇನು? ಭಾರತ ಮತ್ತು ಅಮೆರಿಕಾ ದೇಶಗಳು ಪ್ರಜಾಪ್ರಭುತ್ವ ದೇಶಗಳಾಗಿದ್ದು ಪರಸ್ಪರ ಸೌಹಾರ್ದತೆ ಹೇಗಿದೆ ಎಂಬುದನ್ನು ಬೇವರಿಸಿ. ಸಂಭಾವನೆ ದುಡಿಮೆ ಎಂದರೇನು? ಸಂಭಾವನೆ ಸಹಿತ ದುಡಿಮೆ ಎಂದರೇನು? ಭಾರತ ಆರ್ಥಿಕ ಅಭಿವೃದ್ಧಿಯ ಕೃಷಿಯ ಪ್ರಗತಿ ವಿವರಿಸಿ. ರಿಸರ್ವ್ ಬ್ಯಾಂಕಿನ ನಿಯಂತ್ರಣವೇನು? ಬ್ಯಾಂಕಿನ ಖಾತೆ ತೆರೆಯುವಾಗ ಅನುಸರಿಸುವ ಕಾರ್ಯಗಳೇನು? ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಗ್ರಾಹಕ ನೀಡಿದ ತತ್ವಗಳಾವವು? ನಾಳೆ ಸಂಚಿಕೆಯಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ, ಪ್ರಮುಖ ಪ್ರಶ್ನೆಗಳು 3 ಅಂಕದ ಮತ್ತು 2 ಅಂಕದ ಮತ್ತು 4 ಪ್ರಶ್ನೆಗಳನ್ನು ನಾನು ನಿಮಗೆ ಪ್ರಶ್ನಾಕೋಟಿ ಥರ ಮಾಡಿಕೊಡ್ತೇನೆ. ಚೆನ್ನಾಗಿ ಓದ್ಕೊಳ್ಳಿ, ನಿಮಗೆ ಸಹಾಯಕ್ಕೆ ಬರಲಿ, ಆ ಶಾರದೆ ನಿಮಗೆ ಒಲಿಲಿ. ನೀವು ನಿಮ್ಮ ಶಾಲೆಯಲ್ಲಿ ಪ್ರಥಮ ವಿದ್ಯಾರ್ಥಿಯನ್ನೇ ಪರಿಗಣಿತರಾಗಿ ನೀವು ನೋಡಿ ನಿಮ್ಮ ಇತರ ಗೆಳೆಯರಿಗೂ ಇದನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.